ಇಲ್ಲಿವರೆಗೂ ಮಾಡಿರೋ ಶೋಸ್ಗಳಲ್ಲಿ ನಿಮ್ದು ಜಾಸ್ತಿ ಯಾವ ಒಂದು ಸಾಂಗಿಗೆ ಬೀಟ್ ಬಾಕ್ಸಿಂಗಿಗೆ ಎಲ್ಲರೂ ಫುಲ್ ಹುಚ್ಚೆದ್ದು ಕುಣಿಯೋದು? ನನ್ನ ತುಂಬಾ ಸಾಂಗ್ಸ್ ನ ಟ್ರೈ ಮಾಡ್ತೀನಿ, ಬಟ್ ದ ಒನ್ ಸಾಂಗ್ ವೇರ್ ಪೀಪಲ್ ಗೋ ಕ್ರೇಜಿ, ತುಂಬಾ ಇಷ್ಟ, ಅವ್ರು ಹಾಡಕ್ ಶುರು ಮಾಡ್ತಾರಂದ್ರೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಿದ ಸಾಂಗ್ ಹಾಡಿದ್ರೆ ಜನ ಪಕ್ಕ ಕಿರ್ಚಿರ್ತಾರೆ. ಇವಾಗ ಯಾರು ಮಾಡ್ಲೇಬೇಕು, ಇವಾಗ ಕಮಾನ್ ನಾವು ಹುಚ್ಚೆದ್ದು ಕುಣಿಯೋಣ ಈಗ. ಇದು ಬಂದ್ಬಿಟ್ಟು ಲೈಕ್ ಸಿಂಗಿಂಗ್ ಅಂಡ್ ಬೀಟ್ ಬಾಕ್ಸಿಂಗ್ ಜೊತೆಯಲ್ಲಿ ಮಾಡೋದು. ಸೊ ಇದು ಹೀಗೆ ಹೋಗುತ್ತೆ. ಕಾಶಿಯಲ್ಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗಾರ ಬಂಡಿ ಹೊಡೆಯ, ನಾವೆಲ್ಲಿ ಕೂಗಿ ಹಾಡೋ, ಕಲಿಯೋಕೆ ಕೋಟಿ ಭಾಷೆ, ಹಾಡೋಕೆ ಒಂದೇ ಭಾಷೆ. ಹುಟ್ಟಿದರೆ ಈ ತರ ಮಾಡಿದ್ರೆ ಜನ ಅವಾಗ ಹುಟ್ಟಬೇಕು ಅಂತ ಶಬ್ದ ಬರುತ್ತೆ. ಸೂಪರ್ ಹೆವಿ ಕ್ರೇಜ್ ಅಲ್ಲ ಈ ಸಾಂಗಿಗೆ ಮಾತ್ರ. ಚೆನ್ನಾಗಿರುತ್ತೆ. ಲೈಕ್ ಜನ ಒಂದು ಕ್ರೌಡ್ ಆಡಿಯನ್ಸ್ ನ ಕಂಟ್ರೋಲ್ ಮಾಡೋದೇ ಒಂದು ಕಲೆ, ಒಂದು ಆರ್ಟಿಸ್ಟ್. ಸೊ ಕನ್ನಡ ಸಾಂಗ್ಸ್ ಜಾಸ್ತಿನಾ ಅಥವಾ ಬೇರೆ ಲ್ಯಾಂಗ್ವೇಜ್ ಸಾಂಗ್ಸ್ ಇದು ಮಾಡ್ತೀರಾ? ಅಲ್ಲ, ಬೇರೆ ಸಾಂಗ್ಸ್ ಮಾಡ್ತೀವಿ. ಲೈಕ್ ಆದ್ರೆ ಬಿಕಾಸ್ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ಕನ್ನಡ ಸಾಂಗ್ಸ್ ಗೆ ಸ್ವಲ್ಪ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತೀರಾ. ಓಕೆ. ಸೊ ಈಗ ಒಂದು ಶೋಗೆ ಒಂದು ಕಾಲೇಜಲ್ಲಿ ಕರೆದಿದ್ದಾರೆ, ಒಂದು ಶೋಗೆ ಹೋಗ್ಬೇಕು ಅಂದ್ರೆ ನೀವು ಯಾವ ತರ ತಯಾರಿಗಳನ್ನ ನಡೆಸ್ಕೊಂಡು ಹೋಗ್ತೀರಾ? ಅಲ್ಲಿ ಯಾವ ಸಾಂಗ್ ಗಳು ಮಾಡ್ಬೇಕು ಅಂತ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಹೋಗ್ತೀರಾ? ಸೊ ಅಲ್ಲಿ ಹೋಗುವಾಗ ನಾವು ಏನು ಪ್ಲಾನು ಮಾಡಲ್ಲ, ಏನು ಪ್ರಾಕ್ಟೀಸು ಮಾಡಲ್ಲ. ಸೀರಿಯಸ್ಲಿ? ಹೌದು, ನಾನು ತುಂಬಾ ಬೇರೆ ಬೇರೆ ಆರ್ಟಿಸ್ಟ್ ಗಳ ಜೊತೆಯಲ್ಲಿ ನಾನು ಕೊಲಾಬ್ರೇಟ್ ಮಾಡ್ತೀನಿ. ಸೊ ಒಂದೊಂದ್ಸತಿ ನಮ್ಗೆ ಗೊತ್ತಾಗಲ್ಲ, ಡಿ ಬಾಸ್ ಸಾಂಗ್ ಕೇಳ್ತಾರೆ, ರಾಜ್ಕುಮಾರ್ ಸರ್ದು ಸಾಂಗ್ಸ್ ಕೇಳ್ತಾರೆ, ಆಮೇಲೆ ಶಿವಣ್ಣ ಸಾಂಗ್ಸ್ ಕೇಳ್ತಾರೆ. ಸೊ ನಾವೇನು ಪ್ರಾಕ್ಟೀಸ್ ಮಾಡಿ ಹೋದ್ರೆ ಅಲ್ಲಿ ಏನು ನಡೆಯಲ್ಲ, ಕ್ರೌಡ್ ನ ಎಂಟರ್ಟೈನ್ ಮಾಡಕ್ಕೆ. ಸೊ ಆನ್ ಸ್ಪಾಟ್ ಕ್ರಿಯೇಟ್ ಮಾಡ್ತೀವಿ. ಆನ್ ಸ್ಪಾಟ್ ಕ್ರಿಯೇಷನ್ಸ್ ಅದು ಡಿಫ್ರೆಂಟ್ ಆಗಿರೋದ್ರಿಂದ ಜನಗೂ ಇಷ್ಟ ಆಗುತ್ತೆ. ಏನ್ ಬರುತ್ತೆ ಅಂತ ಅವ್ರಿಗೂ ಗೊತ್ತಾಗಲ್ಲ, ನಾವ್ ಏನ್ ಮಾಡ್ತೀವಿ ಅಂತ ನಮಗೂ ಗೊತ್ತಾಗಲ್ಲ. ಮ್ಯೂಸಿಕ್ ಸೆನ್ಸ್ ಇದ್ರೆ ಇದು ಮಾಡೋದು ಈಸಿ ಅಂತ. ಓಕೆ. ಸೊ ಈಗ ಒಂದು ನಿಮಿಷದಲ್ಲಿ ಕಂಟಿನ್ಯೂಸ್ ಆಗಿ ಎಷ್ಟು ಹಾಡುಗಳನ್ನ ನೀವು ಕವರ್ ಮಾಡ್ಬೋದು ಅದ್ರಲ್ಲಿ? ಈಗ ಬೀಟ್ ಬಾಕ್ಸಿಂಗ್ ಮಾಡ್ತಾನೆ ಹಾಡಿದ್ರೆ ಒಂದು ನಿಮಿಷದಲ್ಲಿ ಎಷ್ಟು ಕವರ್ ಮಾಡ್ಬೋದು? Like we can, as long as he can keep singing the song, smash it, I can keep beatboxing. ಈಗ ಇಲ್ಲಿ ಸಿಂಗರ್ ಇಲ್ಲ, ಸೊ ಏನ್ ಮಾಡೋದು? ಸೊ ಐ ಜಸ್ಟ್ ವಾಂಟ್ ಟು ಟ್ರೈ ದಟ್. ಒಂದ್ ನಿಮಿಷದಲ್ಲಿ ನೀವು ಎಷ್ಟೋ ತನಕ ಮಾಡ್ಬೋದು, ಎಷ್ಟು ಸಾಂಗ್ಸ್ ಗಳನ್ನ ನೀವು ಮಾಡ್ಬೋದು ಅಂತ ಹೇಳಿ. ನಾನು ಒಬ್ಬನೇ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ, ಯಾಕಂದ್ರೆ ಒಬ್ಬ ಸಿಂಗರ್ ಇದ್ರೆ ನನ್ಗೆ ಇನ್ನ ಈಸಿ ಆಗುತ್ತೆ. ಬೇಕಾದ್ರೆ ಐ ಕ್ಯಾನ್ ಟ್ರೈ ಸಿಂಗಾರೆ ಸಿರಿಯೆ ಫ್ರಮ್ ಕಾಂತಾರ ಸಾಂಗ್. ಶೋರ್. ಸಿಂಗಾರೆ ಸಿರಿಯೆ ಅಂಗಾಲಿನಲೆ ಬಂಗಾರೆ ಹಾಗೆ ಮಾಯೆ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸೋರಸು ಛಾಯೆ ಮಂದಹಾಸ ಹಾನಲಮೆಯ ಶ್ರಾವಣ ಮಾಸ. ಓಕೆ ಫೈನ್. ಇವಾಗ ಒಂದು 2 ಸಾಂಗ್ಸ್ ನಮಗೋಸ್ಕರ ಒಂದು ಬೀಟ್ ಬಾಕ್ಸ್ ಮಾಡಕ್ಕಾಗತ್ತಾ? ನಮ್ಮ ಅಪ್ಪು ಸರ್ ಸಾಂಗಿಗೆ ಪಕ್ಕ ಮಾಡ್ತೀನಿ. ಯಾವ ಸಾಂಗ್ ಮಾಡ್ತೀರಾ? ಬೊಂಬೆ ಹೇಳಿದ್ರೆ ಮತ್ತೆ ಇನ್ನೊಂದು ಸಾಂಗ್ ಕಾರಣದಂತೆ ಮಾಯವಾದ. ಯಾ ಶ್ಯೂರ್, ಪ್ಲೀಸ್. ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟದ ನಿಲ್ಲದು, ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವ ತೋರದು, ಎಂದು ಭೇದ ತೋರದು. ಎಲ್ಲರಿದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಗೆ ನಿಮ್ಮದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ಮುಂದೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಸೂಪರ್. ನೆಕ್ಸ್ಟ್ ಇನ್ನೊಂದು ಸಾಂಗ್. ಇವಾಗ ಫುಲ್ ತಪಾಂಗುಚಿ ಲೋಕಲ್ ಆಗಿ ಹೋಗೋಣ. ಇದು ಒಂದು 90s ಎಲ್ಲರಿಗೂ ಇಷ್ಟವಾದ ಸೂಪರ್, ಎಲ್ಲರಿಗೂ ಇಷ್ಟ ಆಗುತ್ತೆ ಆ ಸಾಂಗ್.
ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಕೊಡುವುದನ್ನು ಕೊಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಲಾಸ ಸೇರಿಕೊಂಡನು. ಕಾಣದಂತೆ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ವಾವ್, ಸೂಪರ್. ಐ ಜಸ್ಟ್ ಎಂಜಾಯ್ಡ್. ನಾನು ನಿಜವಾಗಿ ಸ್ಟೇಜ್ ಪರ್ಫಾರ್ಮೆನ್ಸ್ ರೇಂಜಿಗೆ ಎಂಜಾಯ್ ಮಾಡಿದೆ. ನಾನು ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯಿ ನೋವು ಬರಲ್ವಾ? ಎಲ್ಲ ಆ ತರ ಏನು ಮಾಡಲ್ಲ. ಲಿಪ್ಸ್ ಅಥವಾ ನಾಲ್ಗೆ ಏನು ನೋವು ಬರಲ್ವಾ ಅಲ್ಲಿ? ಆದ್ರೆ ನಾರ್ಮಲ್ ಹ್ಯೂಮನ್ಗೆ ಈ ತರ ನೋಡುವಾಗ ಹೆಂಗ್ ಮಾಡ್ತಾರೆ ಅಂತ ಅದು ಒಂದು ಆಶ್ಚರ್ಯ. ಆಯ್ತು, ಹಿಂಗೆಲ್ಲ ಮಾಡ್ತಿರ್ತಿರಲ್ಲ, ಇದೆಲ್ಲ ಪೇನ್ ಆಗತ್ತೆ ಅಂತ ಅನ್ಕೊಂಡಿದ್ದೆ ನಾನು. ಏನು ಪೇನ್ ಆಗಲ್ಲ ಆಕ್ಚುಲಿ. ಸೂಪರ್. ಈಗ ನೀವು ಮಾತಾಡ್ತಿದ್ರ ಬಾಯಿ ನೋವದ? ಇಲ್ಲ, ನಮಗೆ ನೋವು ಬರಲ್ಲ. ಎಸ್, ಐ ಗಾಟ್ ಟು ನೋ ದಟ್ ನೀವು ಡಿಜೆ ಕೂಡ ಅಂತ ಕೇಳ್ಪಟ್ಟೆ. ಹೌದಾ? ಹೌದು, ಆಕ್ಚುಲಿ ಡಿಜೆ ಮಾಡ್ತೇನೆ. ಎಸ್, ಹೌ ಡಿಡ್ ಯು ಗೆಟ್ ಇಂಟ್ರೆಸ್ಟೆಡ್ ಇನ್ ದಟ್? ಹೇಗೆ ಅದರಲ್ಲಿ ಡಿಜೆ ಸ್ಟಾರ್ಟ್ ಮಾಡ್ಕೊಂಡ್ರಿ? ಆಕ್ಚುಲಿ ನೋಡ್ಬೇಕಾದ್ರೆ ನಾನು ಕಾಲೇಜ್ಗಳಲ್ಲಿ ಲೈಕ್ ಬೀಟ್ ಬಾಕ್ಸಿಂಗ್ ಜಡ್ಜ್ ಮಾಡಕ್ ಮಾತ್ರ ಕಲಿತಿದ್ರು, ಹಂಗೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದೆ. ಆದ್ರೆ ನಾವು ಒಂದು ದೊಡ್ಡ ಕಾನ್ಸರ್ಟ್ ನಾವಾಗೆ ತಗೋಬೇಕಾದ್ರೆ ನಮ್ಗೆ ಅಷ್ಟೊಂದು ಆಪರ್ಚುನಿಟಿ ಕೊಡ್ತಿದ್ದಿಲ್ಲ. ಬೀಟ್ ಬಾಕ್ಸಿಂಗ್ ಅಂದ್ರೆ ಏನು ಪ್ರಯಾರಿಟಿ ಅಂದ್ರೆ ಡಿಜೆ. ಒಂದು ಮದ್ವೆ ಆದ್ರೂ ಒಂದು ಡಿಜೆ ಕೊಡ್ತಾರೆ, ಆಮೇಲೆ ಒಂದು ಕಾಲೇಜ್ ಫೆಸ್ಟ್ ಕಾನ್ಸರ್ಟ್ ಆಗ್ಲಿ ಡಿಜೆ ಕನ್ಫರ್ಮ್ ಇದ್ದೇ ಇರುತ್ತಲ್ವಾ. ಸೊ ನನ್ಗೆ ಏನಂದ್ರೆ ಒಂದು ಆರ್ಟಿಸ್ಟ್ ಬೆಳೆಯೋದು ಬಂದ್ಬಿಟ್ಟು ಸ್ಟೇಜ್ ಇಂದಾನೆ, ಆಡಿಯನ್ಸ್ ಇಂದಾನೆ. ಆ ಸ್ಟೇಜ್ ಮತ್ತೆ ಆಡಿಯನ್ಸ್ ಇಲ್ಲ ಅಂದ್ರೆ ಒಂದು ಆರ್ಟಿಸ್ಟ್ ಬೆಳೆಯಕ್ ಸಾಧ್ಯ ಇಲ್ಲ. ನಾವು ಬೀಟ್ ಬಾಕ್ಸಿಂಗ್ ಇನ್ನ ಮಾಡ್ಲೇಬೇಕು. ನಾನು ಇನ್ನ ಒಂದು 10-15 ವರ್ಷ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಮಾಡ್ಬೇಕಂದ್ರೆ ನಾವು ಅಪ್ಗ್ರೇಡ್ ಆಗ್ಲೇಬೇಕಲ್ವಾ. ಸೊ ಅದ್ರಿಂದಾಗಿ ನಾನು ಡಿಜೆನು ಕಲ್ತು. ಅದು ಮ್ಯೂಸಿಕ್ ಅಲ್ವಾ, ಲೈಕ್ ಜನನ ಕುಣಿಯೋದು ಒಂದು ಆರ್ಟ್ ಫಾರ್ಮ್ ಅಲ್ವಾ, ಜನನ ಕುಣಿಸೋದು ಒಂದು ಆರ್ಟ್ ಫಾರ್ಮ್. ಸೊ ಅದಕ್ಕೆ ಫುಲ್ ಇಂಟು ಎಂಟರ್ಟೈನ್ಮೆಂಟ್ ಕಲಿಯೋದ್ರಲ್ಲಿ ಏನಿದೆ? ಹೌದು ಹೌದು, ಇರೋದು ಒಂದು ಜೀವನ. ಎಸ್ ಎಕ್ಸಾಕ್ಟ್ಲಿ. Yeah, super. So next, Indian Big Box Championship Top 16 ಅಲ್ಲಿ ನೀವು ಬಂದ್ರಿ. So how did you feel that ನಮ್ಮ ಕರ್ನಾಟಕನ ರೆಪ್ರೆಸೆಂಟ್ ಮಾಡಿದ್ರಿ? ಆ ಟೈಮ್ ಹೇಗೆ ಅನಿಸ್ತು ನಿಮಗೆ? ಸೊ ಆಕ್ಚುಲಿ ಬಂದ್ಬಿಟ್ಟು ಲೈಕ್ ಇದು 5 ವರ್ಷ ಅಂದ್ರೆ 3 ವರ್ಷ ಒಂದ್ಸತಿನೇ ಬರೋದು ಇಂಡಿಯನ್ ಬಿಗ್ ಬಾಕ್ಸ್ ಚಾಂಪಿಯನ್ಶಿಪ್ ಅನ್ನೋದು. ಆಕ್ಚುಲಿ ನನ್ಗೆ ಒಂದು ಐಡಿಯಾನೇ ಇದ್ದಿಲ್ಲ ನಾವು ಅಲ್ಲಿ ಹೋಗಿ ಕಾಂಪಿಟೇಟ್ ಮಾಡ್ತೀವಿ. ಆಕ್ಚುಲಿ ಇಂಟರ್ನ್ಯಾಷನಲ್ ಜಡ್ಜಸ್ ನ ಕರೀತಾರೆ, ಆಲ್ ಓವರ್ ಇಂಡಿಯಾ ಇಂದ ಎಲ್ಲ ಬೀಟ್ ಬಾಕ್ಸರ್ಸ್ ಅಲ್ಲಿ ಅಸೆಂಬಲ್ ಆಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ತಾರೆ. ಅಲ್ಲಿ ಹೋಗಿ ಕಾಂಪಿಟೇಟ್ ಮಾಡಿ ಅಲ್ಲಿ ಬೆಸ್ಟ್ ಇರೋದು. ನಾವೇನ್ ಅನ್ಕೊಂಡ್ವಿ ಲೈಕ್ ಬೆಂಗಳೂರಲ್ಲಿ ಚೆನ್ನಾಗಿ ಮಾಡ್ತಿದೀವಿ, ಸೊ ಅಲ್ಲಿ ಮಾಡ್ಬೋದು ಅಂತ ಏನ್ ನಮ್ಗೆ ಏನು ಐಡಿಯಾ ಇದ್ದಿಲ್ಲ. ಲೈಕ್ ಸುಮ್ಮನೆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ, ನಾನು ನನ್ನ ಫ್ರೆಂಡ್ ಇದ್ದೀವಿ, ಲೈಕ್ ಅವನ ಹೆಸರು ಪವನ್, ಅವನು ಒಬ್ಬ ಬೀಟ್ ಬಾಕ್ಸರ್. ಸೊ ಅವ್ನ ಇಬ್ರು ಜೊತೆಲಿ ಒಂದು ವಿಡಿಯೋ ಹಾಕಿದ್ರೆ ಅದ್ ನೋಡಿದ್ರೆ ಟಾಪ್ 16 ಬಂದಾಗ ನಮ್ಗೆ ಶಾಕ್ ಇತ್ತು. ಆ ಒಂದು ಸರ್ಪ್ರೈಸ್ ಫುಲ್ ಎಂಜಾಯ್ಡ್, ಅದೊಂದು ಸೆಲೆಬ್ರೇಷನ್ ಪಾರ್ಟಿ ಮಾಡಿ ಹೋಗ್ಬಿಟ್ಟಿದ್ದ. ಲೈಕ್ ಆ ತರ ಏನಿಲ್ಲ, ನಮ್ಗೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಏನಿಲ್ಲ. ಒಂದು ತುಂಬಾ ದಿನ ಆಯ್ತು ಲೈಕ್ ಕಾಂಪಿಟಿಷನ್ ಅಲ್ಲಿ ಒಂದು ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋದು ಚೆನ್ನಾಗಿತ್ತು. ವಿ ಮೆಟ್ ಅ ಲಾಟ್ ಆಫ್ ಪೀಪಲ್, ನ್ಯೂ ಪೀಪಲ್ಸ್. ಯಾ, ಎಸ್, ಅಮೇಸಿಂಗ್. ಇಷ್ಟ ಆಯ್ತು ಅನ್ಕೊಂತೀನಿ ಇಂಟರ್ವ್ಯೂ ನಮ್ಮ ಜೊತೆ ಮಾತಾಡಿದ್ದೆಲ್ಲ. ಸೊ ಇವನ್ ನಮಗೂ ಕೂಡ ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿ. ಇದೇ ತರ ತುಂಬಾ ಅವಾರ್ಡ್ಗಳು ಬರ್ತಾ ಇಲ್ಲ ನಿಮಗೆ. ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಸೊ ಲಾಸ್ಟಿಗೆ ಫೈನಲಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದು ಹೇಳಕ್ ಇಷ್ಟಪಡ್ತೀನಿ, ಲೈಕ್ ಪೀಪಲ್ ಹೂ ವಾಂಟ್ಸ್ ಟು ಫಾಲೋ ದೇರ್ ಪ್ಯಾಷನ್ ಅಲ್ವಾ, ಫಸ್ಟ್ ಹೆಜ್ಜೆ ಇಡೋದು ಸ್ವಲ್ಪ ಕಷ್ಟ ಇರುತ್ತೆ, ಅದಾದ್ಮೇಲೆ ತುಂಬಾ ಈಸಿ ಬರಕ್ಕೆ. ಹೇಗಾದ್ರೂ ಮಾಡಿ ಮೇಲೆ ಬಂದ್ಬಿಡಿ. ಇದು ಆಕ್ಚುಲಿ ಒನ್ ಆಫ್ ದಿ ಫೇಮಸ್ ಡೈರೆಕ್ಟರ್ ಹೇಳಿರುವ ಮಾತು. ಅದನ್ನ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಫಾಲೋ ಯುವರ್ ಡ್ರೀಮ್ಸ್, ಅಟ್ ದ ಸೇಮ್ ಟೈಮ್ ನಿಮ್ ಎಜುಕೇಶನ್ ನೀವು ಕಂಟಿನ್ಯೂ ಮಾಡಿ. ಬಿಕಾಸ್ ಇದು ನಿಮ್ಗೆ ಕೈ ಕೊಟ್ಟಿಲ್ಲ ಅಂದ್ರೆ ಇದು ಪಕ್ಕ ಸಕ್ಸಸ್ಫುಲ್ ಮಾಡಬಹುದು. ಸೊ ಒಬ್ರೊಬ್ರು ಒಂದೊಂದು ಮಾತು ಹೇಳ್ತಾರೆ, ಡ್ರೀಮ್ಸ್ ಫಾಲೋ ಮಾಡಕ್ ಹೋಗಿ ಎಷ್ಟೊಂದು ಜನ ಎಜುಕೇಶನ್ನೇ ಅರ್ಧಕ್ಕೆ ನಿಲ್ಸ್ಬಿಡ್ತಾರೆ. ಸೊ ಅಂಥವ್ರಿಗೆ ಏನ್ ಹೇಳ್ತೀರಾ? ನೀವು ಶೋರ್ ಆಗಿದ್ರೆ ಲೈಕ್ ಇದ್ರಲ್ಲಿ ನಾನು ಸಕ್ಸಸ್ಫುಲ್ ಹಾಗೆ ಆಗ್ತೀನಿ ಅಂದ್ರೆ ಪ್ರಯತ್ನ ಮಾಡಿ. ಆಪರ್ಚುನಿಟೀಸ್, ಯಾವುದೇ ಆಪರ್ಚುನಿಟಿ ನಿಮ್ ಕೈಗೆ ಬಂದ್ರೆ ಮಿಸ್ ಮಾಡಕ್ ಹೋಗ್ಬೇಡಿ. ಒಂದು ಚಿಕ್ಕ ಆಪರ್ಚುನಿಟಿಯಿಂದ
ದೊಡ್ಡದಕ್ಕೆ ಸಿಗುತ್ತೆ. ಒಂದಿನ ಇಲ್ಲ ಅಂದ್ರೆ ಮೇಲೆ ಇರೋರು ನೋಡ್ತಾ ಇರ್ತಾನೆ, ನಿಮ್ಗೆ ಅವಕಾಶ ಕೊಡ್ತಾರೆ. So sweet. Thank you so much for being with us. Thank you. ಎಸ್ ಕೇಳಿರೋ ವೀಕ್ಷಕರೇ, ಐ ಹೋಪ್ ನಿಮ್ಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಟರ್ವ್ಯೂ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಬೀಟ್ ಬಾಕ್ಸಿಂಗ್ ನಮಗೂ ತುಂಬಾ ಸ್ಪೆಷಲ್ ಅನ್ನಿಸ್ತು. ನಾನು ಎಷ್ಟೊಂದು ಜನ ಸಿಂಗರ್ಸ್ಗಳನ್ನ ಇಂಟರ್ವ್ಯೂ ಮಾಡಿದ್ದೀನಿ, ಆದರೆ ಬೀಟ್ ಬಾಕ್ಸನ್ನು ಫಸ್ಟ್ ಟೈಮ್ ಇಂಟರ್ವ್ಯೂ ಮಾಡಿದ್ದು. ತುಂಬ ವಿಷಯಗಳನ್ನ ತಿಳ್ಕೊಂಡ್ವಿ. ಆ್ಯಂಡ್ ನನಗೂ ತುಂಬ ಇಂಟ್ರೆಸ್ಟ್ ಬರ್ತಿದೆ, ನಿಮಗೂ ಇಂಟ್ರೆಸ್ಟ್ ಬರ್ತಿದೆ ಅಂತ ಗೊತ್ತಾಗ್ತಿದೆ ನನಗೂ. ಹೋಗಿ ಚೆಕ್ ಮಾಡಿ, ನೀವು ಕೂಡ ಕಲೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಹಲವಾರು ವಿಡಿಯೋಗಳಿಗೆ ನೋಡ್ತಾ ಇರಿ RK TV. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.